ಹಾಯ್ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ಈ ಒಂದು ಟೈಪಿಂಗ್ ಸಜೆಷನ್ ಅನ್ನ ಅಂದ್ರೆ ಟೆಕ್ಸ್ಟ್ ಸಜೆಷನ್ ಅನ್ನ ಯಾವ ರೀತಿಯಾಗಿ ಕಂಡುಕೊಳ್ಬಹುದು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋನಲ್ಲಿ ನೋಡೋಣ. ಸೊ ತಮ್ಗೆ ಅನಿಸ್ತಿರ್ಬೋದು ಟೈಪಿಂಗ್ ಸಜೆಷನ್ ಅಂದ್ರೆ ಏನು ಅಂತ, ಅಥವಾ ಟೆಕ್ಸ್ಟ್ ಸಜೆಷನ್ ಅಂದ್ರೆ ಏನು ಅಂತ. ಸೊ ಅದನ್ನ ನಾವೀಗ ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಈ ಸ್ಟಾರ್ಟ್ ಮೆನ್ಯೂ ಪಕ್ಕದಲ್ಲಿರ್ತಕ್ಕಂಥ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಕ್ಲಿಕ್ ಮಾಡಿ ಟೈಪಿಂಗ್ ಸೆಟ್ಟಿಂಗ್ ಅಂತ ತಾವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನು ಈಗಾಗಲೇ ಸಾಕಷ್ಟು ಬಾರಿ ಬರೆದಿರೋದ್ರಿಂದ ನೇರವಾಗಿ T5 ಹೊಡೆದ್ರೆ ಟೈಪಿಂಗ್ ಸೆಟ್ಟಿಂಗ್ ಅಂತ ಹೇಳಿ ಶೋ ಆಗ್ತಿರ್ತಕ್ಕಂಥದ್ದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನಮ್ಗೆ ಈ ರೀತಿಯಾದಂಥ ಒಂದು ಆಪ್ಷನ್ಸ್ಗಳು ನಾವು ಇಲ್ಲಿ ಶೋ ಆಗ್ತಾ ಹೋಗ್ತವೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇಲ್ಲಿ ನಾವು ಟೈಪಿಂಗ್ ಸಜೆಷನ್ ಆನ್ ಮಾಡಬೇಕಾದ್ರೆ ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಹಾರ್ಡ್ವೇರ್ ಕೀಬೋರ್ಡ್ ಅಂತ ಹೇಳಿ ಕಾಣಿಸ್ತಿದ್ಯಾ ತಮಗೆ? ನೋಡಿ ಇಲ್ಲಿ ಹಾರ್ಡ್ವೇರ್ ಕೀಬೋರ್ಡ್. ಸೊ ಇಲ್ಲಿ ನೋಡಿ, ಶೋ ಟೆಕ್ಸ್ಟ್ ಸಜೆಷನ್ ಆಸ್ ಟೈಪ್ ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥದ್ದು. ಸೊ ಇದು ಏನಾಗಿದೆ, ಆಫ್ ಆಗಿದೆ. ಸೊ ಇದನ್ನ ನಾವು ಆನ್ ಮಾಡೋಣ. ಸೊ ಈ ರೀತಿ ಆನ್ ಮಾಡಿ ಇದನ್ನ ಕ್ಲೋಸ್ ಮಾಡಿಬಿಡಿ. ಸೊ ಇದೇ ರೀತಿ ಕ್ಲೋಸ್ ಮಾಡಿ, ಈಗ ನೋಡಿ ನಾನು ಟೆಕ್ಸ್ಟ್ ಅನ್ನು ಬರಿತಾ ಹೋಗ್ತೀನಿ. ಯಾವ ರೀತಿಯಾಗಿ ಈ ಸಜೆಷನ್ ಅಂದ್ರೆ ಟೆಕ್ಸ್ಟ್ ಸಜೆಷನ್ ಓಪನ್ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ನೋಡಿ, ನಾನಿಲ್ಲಿ ಓನ್ಲಿ ಜಸ್ಟ್ SP ಅಂತ ಹೇಳ್ಬಿಡ್ತೀನಿ. SP ಬರ ತಕ್ಷಣ ಮುಂದೆ SUP, SO, ಸೊ ಮುಂದೆ ನೆಕ್ಸ್ಟ್ ಸ್ಪೀಕಿಂಗ್. ಸೊ ಈ ರೀತಿ ಓಪನ್ ಆಗ್ತಿರ್ತಕ್ಕಂಥ, ಹೌದಿಲ್ಲ? ಸೊ ನೋಡಿ, ನಾನು SPRE ಬರೆದೆ, ಸ್ಪ್ರೆಡ್ ಸೀಟ್, ಸ್ಪ್ರೆಡ್ ದ. ಸೊ ಈ ರೀತಿಯಾಗಿ ಟೆಕ್ಸ್ಟ್ ಸಜೆಷನ್ ನಮಗೆ ಇಂಗ್ಲಿಷ್ನಲ್ಲಿ ವೀಕ್ ಇರ್ತಕ್ಕಂಥ ಸಾಕಷ್ಟು ಜನರಿಗೆ ಇದು ಸಾಕಷ್ಟು ಹೆಲ್ಪ್ಫುಲ್ ಆಗುವಂಥದ್ದು. ಯಾಕಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ವಿಶೇಷವಾಗಿ ನಮಗೆ ಒಕ್ಯಾಬ್ಯುಲರಿ ಅನ್ನುವಂಥದ್ದು ಸಾಕಷ್ಟು ಸ್ಟೂಡೆಂಟ್ಸ್ ಗಳಿಗಾಗಿರ್ಬೋದು, ಸ್ಪರ್ಧಾರ್ಥಿಗಳಿಗಾಗಿರ್ಬೋದು ಸಾಕಷ್ಟು ಒಂದು ತಲೆನೋವು ಆಗ್ತಿರ್ತಕ್ಕಂಥದ್ದು. ಯಾಕಂದ್ರೆ ಅದು ನಮ್ಮ ಮದರ್ ಟಂಗ್ ಅಲ್ಲ. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ, ನಮ್ಗೆ ಟೆಕ್ಸ್ಟ್ ಬರ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ, ಈ ರೀತಿಯಂತ ಸಮಸ್ಯೆಗಳು ಬಂದ್ರೆ ಅಂದ್ರೆ ಸ್ಪೆಲ್ಲಿಂಗ್ ಪ್ರಾಬ್ಲಮ್ಸ್ಗಳು ನಮ್ಗೆ ಬಂದ್ರೆ ನೇರವಾಗಿ ನಾವು ಈ ರೀತಿಯಂತ ಟೆಕ್ಸ್ಟ್ ಸಜೆಷನ್ ನಮ್ಮ ಒಂದು ಪೀಸ್ ನಲ್ಲಿ ಆನ್ ಮಾಡಿಟ್ಕೊಂಡು ನಾವು ನಮ್ಮ ಒಂದು ಸ್ಪೆಲ್ಲಿಂಗ್ ಪ್ರಾಬ್ಲಮ್ ನ ದೂರ ಮಾಡ್ಕೋಬಹುದು ಅಂತ ಹೇಳ್ತಾ, ಸೊ ಐ ಹೋಪ್ ಈ ವಿಡಿಯೋ ತಮಗೆ ಸಾಕಷ್ಟು ಹೆಲ್ಪ್ಫುಲ್ ಆಗಲಿದೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು.